ಏ ದುರ್ಗಾ, ನಾನೇನು ಅಂತ ಗೊತ್ತು ತಾನೆ? ನಾನು ಯಾರು ಏನು ಅಂತ ಗೊತ್ತಿದ್ದು ನನ್ನ ಜೊತೆ ಮಿತಿ ಮೀರಿ ನಡ್ಕೊಳ್ತಾ ಇದೆಯಾ? ಇದ್ರ ಪರಿಣಾಮ ಚೆನ್ನಾಗಿರೋದಿಲ್ಲ. ಅಮ್ಮ, ಏನಾಯ್ತಮ್ಮ? ಯಾಕೆ ಕೂಗಾಡ್ತಾ ಇದ್ದೀರಾ? ಏನು ಅಂತ ಹೇಳಿ ಶರತ್, ಈ ದುರ್ಗಾ ಇದ್ದಾಳಲ್ಲ. ದುರ್ಗಾ ಏನಮ್ಮ, ಏನ್ ಮಾಡಿದ್ಲು? ಏನು ಅಂತ ಹೇಳಿ ಶರತ್, ಈ ದುರ್ಗಾ ಹೀಗ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಮ್ಮ, ನೀವೀಗೆ ಸುತ್ತಿ ಬಳಸಿ ಮಾತಾಡ್ದೆ ನನಗೆ ಅರ್ಥ ಆಗಲ್ಲ. ಅದೇನಿದೆ ಅಂತ ನೇರವಾಗಿ ಹೇಳಿ. ದುರ್ಗಾ ನನ್ನ ಸೀರೆಗೆ ಬೆಂಕಿ ಹಚ್ಬಿಟ್ಲು ಶರತ್. ಇಲ್ಲ ಶರತ್, ಇವಳು ಸುಳ್ಳು ಹೇಳ್ತಿದ್ದಾಳೆ. ಇವಳು ಮಾತನ್ನ ನಂಬೇಡಿ ಶರತ್, ಪ್ಲೀಸ್. ಯಾಕೆ ಮೇಡಮ್ ಏನೇನೋ ಹೇಳ್ತಿದ್ದೀರಾ? ಅಲ್ಲ, ನಾನು ನಿಮ್ಮ ಸೀರೆಗೆ ಬೆಂಕಿ? ಅಯ್ಯೋ, ಯಾಕೇನೇನೋ ಮಾತಾಡ್ತಿದ್ದೀರಾ? ಸಾಕು ದುರ್ಗಾ, ನಾಟಕ ಆಡ್ಬೇಡ. ನೀನ್ ಈ ಮನೆ ಮಗಳು, ಈ ಮನೆ ಬೆಳಗಕ್ಕೆ ಬಂದಿರೋಳು ಅಂತ ನಾನು ಅಂದ್ಕೊಂಡಿದ್ರೆ ನನ್ನನ್ನೇ ಜೀವಂತವಾಗಿ ಸುಡೋದಕ್ಕೆ ನೋಡ್ತಾ ಇದೆಯಲ್ಲ. ಅಂತ ಅನ್ಯಾಯ ನಾನು ನಿನಗೇನ್ ಮಾಡಿದ್ದೀನಿ? ಅಮ್ಮ ಅಮ್ಮ ಏನು ಮಾತಾಡ್ತಾ ಇದ್ದೀರಾ? ದುರ್ಗಾ ಯಾಕೆ ನಿಮ್ಮನ್ನು ಸುಡ್ತಾಳೆ? ಅವಳಿಗೇನು ದ್ವೇಷ? ಅದೇ ನನಗೂ ಗೊತ್ತಾಗ್ತಲ್ಲ ಶರತ್. ಮಾತಾಡು ದುರ್ಗಾ, ಯಾಕೆ ಹಾಗೆ ಮಾಡ್ದೆ? ಮಾತಾಡು. ಮೇಡಮ್, ಯಾಕೆ ಮೇಡಮ್ ನನ್ನ ಮೇಲೆ ಇಷ್ಟು ದೊಡ್ಡ ಅಪಾದನೆ ಹೊರಿಸ್ತಿದ್ದೀರಾ? ಅಲ್ಲ, ನಿಮ್ಮ ಸೀರೆಗೆ ಬೆಂಕಿ ಹತ್ತಿದಿದ್ರೆ ಸೀರೆ ಸುಡ್ಬೇಕಿತ್ತಲ್ವಾ? ಸೀರೆ ಚೆನ್ನಾಗೇ ಇದೆಯಲ್ವಾ ಮೇಡಮ್? ಹೌದಲ್ವಾ, ನಾನೇ ನನ್ನ ಶಕ್ತಿಯನ್ನ ಬಳಸ್ಕೊಂಡು ಸುಟ್ಟು ಹೋಗಿರೋ ನನ್ನ ಸೀರೆ ಕೈನೆಲ್ಲ ಸರಿ ಮಾಡ್ಕೊಂಡೆ. ಹೇಳಿ ಮೇಡಮ್, ಸೀರೆಗೆ ಬೆಂಕಿ ಹತ್ಕೊಂಡಿದ್ದಿದ್ರೆ ಸೀರೆ ಸುಟ್ಟೋಗಿರೋ ಕಲೆ ಅಥವಾ ದೇಹದ ಮೇಲೆ ಸುಟ್ಟೋಗಿರೋ ಗಾಯದ ಗುರ್ತು ಏನಾದರೂ ಒಂದು ಇರ್ಬೇಕಲ್ವಾ ಮೇಡಮ್? ಅದು ಯಾವುದೋ ಇಲ್ದೇನೆ ನನ್ನ ಮೇಲೆ ಇಷ್ಟು ದೊಡ್ಡ ಆರೋಪನ ಹೇಗೆ ಮಾಡ್ತಿದ್ದೀರಾ ಮೇಡಮ್? ಬೋಸು, ನನಗೇನು ಅರ್ಥ ಆಗ್ತಿಲ್ಲ ಬೋಸು. ಅಮ್ಮ, ಏನಾಗಿದೆ ನಿಮಗೆ? ಯಾಕೆ ದುರ್ಗಾ ಬಗ್ಗೆ ಆಪಾದನೆ ಮಾಡ್ತಾ ಇದ್ದೀರಾ? ಇಲ್ಲ ಶರತ್, ಅದು ಇವಳು. ಮೇಡಮ್, ನಿಮ್ಮ ಒದ್ದಾಟ ನಂಗೆ ಅರ್ಥ ಆಗ್ತಿದೆ. ಇದೆಲ್ಲ ಭ್ರಮೆ ಆಗಿರ್ಬೇಕು. ಒಂದು ಕೆಲಸ ಮಾಡೋಣ, ನೀವು ರೂಮ್ಗೆ ಹೋಗಿ ವಿಶ್ರಾಂತಿ ತಗೋತಾ ಇರಿ, ನಾನು ಜ್ಯೂಸ್ ಮಾಡ್ಕೊಂಬರ್ತೀನಿ. ಹೌದಮ್ಮ, ಬನ್ನಿ, ನೀವು ರೆಸ್ಟ್ ಮಾಡಿ. ಇಲ್ಲ ಶರತ್, ಇವಳು ಅಮ್ಮ, ಪ್ಲೀಸ್ ಬನ್ನಿ ಬನ್ನಿ, ನೀವು ಬನ್ನಿ. ಬಾಸು, ಬಾಸು. ಸಾರಿ ದುರ್ಗಾ, ನೀನು ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ. ನೀವೇನೋ ಯೋಚನೆ ಮಾಡ್ತಿರೋ ಹಾಗಿದೆ. ಏನಾಯ್ತು? ಹುಷಾರಾಗಿದ್ದೀರಾ ಅಲ್ವಾ? ದುರ್ಗಾ, ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ. ಬಾಯಿ ಮಾತಲ್ಲಿ ಹಾಗೆ ಹೇಳ್ತಿದ್ದೀರಾ ಅಷ್ಟೆ. ನಿಮ್ಮ ಮುಖ ನೋಡಿ ಎಷ್ಟು ಬಾಡೋಗಿದೆ ಅಂತ. ಅದೇನು ಅಂತ ನನ್ನ ಹತ್ರ ಆದರೂ ಹೇಳಬಾರ್ದಾ? ಅಲ್ಲ ದುರ್ಗಾ, ಅಲ್ಲ, ನೀನು ಹುಷಾರಾಗಿದೆಯಾ? ನನಗೇನಾಗಿದೆ? ಗುಂಡ್ಕಲ್ಲಿದ್ದಂಗಿಲ್ವಾ? ನಿಮಗೆ ಕೇಳ್ತಾ ಇರೋದು ನನ್ನ ಪ್ರಶ್ನೆನ ನನಗೆ ತಿರುಗಿಸ್ಬೇಡಿ ನೀವು. ಅದು ದುರ್ಗಾ, ಇವತ್ತು ಮಾಳವಿಕಾ ಅಮ್ಮ ನಡ್ಕೊಂಡಿದ್ದ ರೀತಿ ನನಗಿಷ್ಟ ಆಗಲಿಲ್ಲ. ಸೊ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೆ. ಅದ್ರ ಬಗ್ಗೆನಾ? ಬಾಸು, ಅದ್ರ ಬಗ್ಗೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ದಾಗೋಯ್ತು, ಬಿಟ್ಬಿಡಿ. ಅಷ್ಟು ಈಸಿಯಾಗಿ ಬಿಟ್ಟಾಕೋಕ್ಕಾಗಲ್ಲ ದುರ್ಗಾ. ಮಾಳವಿಕಾ ಅಮ್ಮ ಮೊದಲಿಗೆ ಇರಲಿಲ್ಲ,
ದಾಕ್ಷಾಯಣಿ ಅಮ್ಮ ಮನೆಗೆ ವಾಪಸ್ ಬಂದಾಗಿಂದ ಒಂಥರ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾಯಿದ್ದಾರೆ. ಹೌದು ಬಾಸು, ಮಾಳ್ವಿಕಾ ಮೇಡಮ್ಮು ದಾಕ್ಷಾಯಣಿ ಅತ್ತೆ ಬಂದಾಗಿಂದ ತುಂಬ ಬದಲಾಗಿದ್ದಾರೆ. ಆದರೆ ಅದಕ್ಕೆ ಕಾರಣಗಳು ಇದೆ. ಇಷ್ಟು ವರ್ಷ ಈ ಮನೇಲಿ ಅವ್ರ ಮಾತೇ ನಡೀತಿತ್ತು. ನೀವಾಗಲಿ ಶಾನ್ವಿ ಆಗಲಿ ಅವ್ರಿಗೆ ಅಮ್ಮನ ಸ್ಥಾನ ಕೊಟ್ಟಿದ್ರಿ. ಆದರೆ ಈಗದೆಲ್ಲ ಎಲ್ಲಿ ಅವರಿಂದ ದೂರ ಆಗ್ಬಿಡುತ್ತೋ ಅನ್ನೋ ಆತಂಕ ಅವ್ರನ್ನ ಕಾಡ್ತಿದೆ ಅನಿಸುತ್ತೆ. ಅವ್ರ ಆತಂಕ ಏನು ಅಂತ ನನಗೂ ಅರ್ಥ ಆಗುತ್ತೆ ದುರ್ಗ. ಆದರೆ ಅವರಿವತ್ತು ನಡ್ಕೊಂಡಿದ್ದ ರೀತಿ ತುಂಬ ಅನ್ಫಾರ್ಚುನೇಟ್. ಅಲ್ಲ, ಅವ್ರ ಸೀರೆಗೆ ನೀನು ಬೆಂಕಿ ಹಚ್ಚಿದ್ಯಾ ಅಂತ ಹೇಳ್ತಾಯಿದ್ರು. ಆ್ಯಕ್ಚುಲಾಗಿ ಅಲ್ಲಿ ಏನೂ ಆಗೇ ಇರಲಿಲ್ಲ. ಅವರು ಸುಮ್ಮನೆ ಆಗದೆ ಇರೋದನ್ನ ಆಗಿದೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಈ ಥರ ಎಲ್ಲ ಮಾತಾಡ್ತಾ ಇದ್ದಾರಲ್ಲ, ಅದೇ ನನಗೆ ಭಯ ಆಗ್ತಾ ಇರೋದು. ಬಾಸು, ನೀವೇನು ಯೋಚನೆ ಮಾಡಬೇಡಿ. ಮಾಳ್ವಿಕಾ ಮೇಡಮ್ಗೆ ಏನೂ ಆಗಿಲ್ಲ, ಆಗೋದು ಇಲ್ಲ. ಬಹುಶಃ ನಿದ್ದೆ ಸರಿಯಾಗಿ ಆಗಿಲ್ಲ ಅನಿಸುತ್ತೆ, ಅದಕ್ಕೆ ಹಾಗೆಲ್ಲ ಮಾತಾಡಿದ್ದಾರೆ ಅಷ್ಟೇ. ದುರ್ಗಾ, ಮಾಳ್ವಿಕಾ ಅಮ್ಮ ನನ್ನ ಹೆತ್ತ ತಾಯಿ ಅಲ್ಲದೆ ಇರ್ಬೋದು, ಆದರೆ ಅವ್ರು ನನ್ನ ಜೀವನದಲ್ಲಿ ತುಂಬ ದೊಡ್ಡ ಸ್ಥಾನ ತುಂಬಿದ್ದಾರೆ. ನಮ್ಮನ್ನು ಅವ್ರು ಯಾವತ್ತೂ ಅವ್ರ ಸ್ವಂತ ಮಕ್ಕಳು ಅಲ್ಲ ಅನ್ನೋ ಥರ ಅವ್ರು ನೋಡೇ ಇಲ್ಲ. ಹೆತ್ತ ತಾಯಿಗಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ. ಇಷ್ಟು ವರ್ಷ ಈ ಮನೆನ ತೂಗಿಸ್ಕೊಂಡು ಹೋಗಿದ್ದಾರೆ. ಅಂಥ ತಾಯಿನ ಯಾವತ್ತೂ ಯಾವ ಸಿಚುವೇಶನಲ್ಲೂ ನಾನು ಬಿಟ್ಕೊಡೋ ಮಾತೇ ಇಲ್ಲ ದುರ್ಗಾ. ಇದನ್ನು ನಾನು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಎಷ್ಟು ಒಳ್ಳೆಯವ್ರು ಬಾಸು ನೀವು. ಆದರೆ ನಿಮ್ಮ ತಾಯಿ ಸ್ಥಾನ ತುಂಬ ಯೋಗ್ಯತೆ ಆ ರಾಕ್ಷಸಿ ಪಡ್ಕೊಂಡಿಲ್ಲ. ಇದನ್ನ ನಿಮಗೆ ಹೇಗೆ ಹೇಳಬೇಕೋ ನನಗೆ ಅರ್ಥನೇ ಆಗ್ತಿಲ್ಲ. ದುರ್ಗಾ, ಇವತ್ತಮ್ಮ ಹಾಗೆ ನಡ್ಕೊಂಡ್ರು ಅಂತ ನೀನೇನೋ ಬೇಜಾರು ಮಾಡ್ಕೋಬೇಡ. ಇನ್ನೊಂದು ಸಲ ಹಾಗಾಗದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಬಾಸು, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಮಾಳ್ವಿಕಾ ಮೇಡಮ್ ಮನ್ಸೆಂಥದ್ದು ಅಂತ ನನಗೆ ಗೊತ್ತಿಲ್ವಾ? ನಾನು ಇದನ್ನೆಲ್ಲ ಅಲ್ಲೇ ಮರ್ತುಬಿಟ್ಟೆ. ನೀವು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಮಾಳ್ವಿಕಾ ಮೇಡಮ್ನ ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ಸ್ ದುರ್ಗಾ, ಥ್ಯಾಂಕ್ ಯು ಸೋ ಮಚ್. ನೀನು ನನ್ನ ಜೊತೆಗಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ದುರ್ಗಾ, ಏನಾಯಿತು? ಯಾಕೆ ಹಾಗೆ ನಿಂತಿದ್ಯಾ? ಶರತ್ ಯಾಕೆ ಟೆನ್ಷನಲ್ಲಿ ಹೋದ್ರು? ಒಬ್ಬ ವ್ಯಕ್ತಿ ತೀರಾ ಒಳ್ಳೆಯವನಾಗಿರ್ಬಾರ್ದಕ್ಕ. ತುಂಬ ಒಳ್ಳೆಯವನಾಗಿದ್ರೆ ಕೆಟ್ಟವರಲ್ಲೂ ಒಳ್ಳೆತನ ಹುಡುಕ್ತಾನಂತೆ. ಅದು ನಿಜಾನೇ, ಆದರೆ ಆ ಮಾತು ಇವಾಗ ಯಾಕೆ ಹೇಳ್ತಾ ಇದೆಯಾ? ಇನ್ನೇನಕ್ಕ, ಆ ಮಾಳ್ವಿಕಾ ಗೋಮುಖ ವ್ಯಾಗ್ರಹ ಒಳ್ಳೆತನದ ಮುಖವಾಡ ಹಾಕ್ಕೊಂಡು ಇಡೀ ಮನೆಯವ್ರಿಗೆಲ್ಲ ವಂಚನೆ ಮಾಡ್ತಿದ್ದಾಳೆ. ಆದರೆ ಈ ಬಾಸ್ಗೆ ಅದು ಅರ್ಥನೇ ಆಗ್ತಿಲ್ಲ. ಎಲ್ಲ ಸತ್ಯ ಗೊತ್ತಿದ್ರು ಇವ್ರಿಗೆಲ್ಲ ಹೇಳೋಕ್ಕಾಗದೆ ನಾನು ಒದ್ದಾಡ್ತಿದ್ದೀನಿ ಇಲ್ಲಿ. ಆ ಮಾಳ್ವಿಕಾ ತಾಯಿ ಅನ್ನೋ ಅಸ್ತ್ರನ ಉಪಯೋಗಿಸ್ಕೊಂಡು ಎಲ್ಲರನ್ನೂ ತನ್ನ ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ.